ಮಾನವ ಜನ್ಮ. ಲೋಕದಲ್ಲಿ 84 ಕೋಟಿ ಜೀವಿಗಳಿವೆ. ಅವುಗಳಲ್ಲಿ ಎಲ್ಲದಕ್ಕಿಂತಲೂ ಉತ್ತಮವಾದದ್ದು ಮಾನವ ಜನ್ಮ. ಇಂತಹ ಉತ್ಕೃಷ್ಟವಾದ ಮಾನವ ಜನ್ಮ ಲಭಿಸುವುದು ದುರ್ಲಭ ಅಂತ ಹೇಳ್ತಾರೆ. ಆದರೆ ಗಿಡಮರಗಳು, ನದಿಗಳು ಹೀಗೆ ಎಲ್ಲವೂ ನಿಸ್ವಾರ್ಥದಿಂದ ಮಾನವನಿಗೆ ಪರೋಪಕಾರ ಮಾಡುತ್ತವೆ. ಹಾಗಾದರೆ ಅವೆಲ್ಲಕ್ಕೂ ಮೋಕ್ಷ ಸಿಗುವುದೇ ಅಂತಂದರೆ ಅವುಗಳೆಲ್ಲವೂ ತಿಳಿದು ಮಾಡುತ್ತಿಲ್ಲ, ಸಹಜವಾಗಿ ನಡೆದು ಹೋಗುತ್ತಿದೆ. ಸೃಷ್ಟಿಯಾದಾಗಿನಿಂದಲೂ ಅವುಗಳು ಪರೋಪಕಾರಕ್ಕಾಗಿ ಎಂದು ಮಾಡ್ತಾ ಇಲ್ಲ. ನದಿ ಹರಿಯುತ್ತಿದೆ, ಮರಗಿಡಗಳು ಹೂವು ಹಣ್ಣು ಕಾಯಿಗಳನ್ನು ಕೊಡುತ್ತವೆ. ಇಲ್ಲಿ ನಾವು ಗಮನಿಸಬೇಕಾಗಿರುವುದು ಮಾನವನೊಬ್ಬನೇ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ವಿವೇಚನಾ ಶಕ್ತಿಯಿಂದ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ತಿಳ್ಕೊಂಡಿರ್ತಾನೆ. ಆದ್ದರಿಂದ ಚರಾಚರ ಜಗತ್ತಿನಲ್ಲಿ ಮಾನವನೊಬ್ಬನೇ ಶ್ರೇಷ್ಠ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ಇಂತಹ ಉತ್ತಮವಾದ ಜನ್ಮವನ್ನು ಪಡ್ಕೊಂಡಿದ್ದೇವೆ. ಆದುದರಿಂದ ಒಳ್ಳೆಯ ಕೆಲಸಗಳನ್ನೇ ಮಾಡೋಣವೇ. ಆದರೆ ಮಾನವನಿಗೆ ಮನಸ್ಸು ಎನ್ನುವುದು ಇದೆ. ಅದು ನಾನು ನನ್ನದು ಎನ್ನುವುದನ್ನು ತಿಳಿದುಕೊಂಡಾಗ ಅದನ್ನು ಬಿಟ್ಟು ನಮ್ಮ ಕೆಲಸಗಳನ್ನು ಮಾಡುತ್ತಾ ಭಗವಂತನ ನಾಮಸ್ಮರಣೆ ಮಾಡಿದಾಗ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಜೈ ಶ್ರೀರಾಮ್.